ತಮ್ಮನ ಸಾವಿನ ಸಿಡಿಗೆ ಅಣ್ಣನ ಕೊಲೆ ಇಬ್ಬರು ಅಂತಾರೆ. ಯಾರು ಹೀಗೆ ಯಾವಾಗ ಏನ್ ಬೇಕಾದ್ರೂ ಮಾಡಬಹುದು ಎಂಬುದಕ್ಕೆ ಈ ಸ್ಟೋರಿ ಕನ್ನಡಿಯಂತಿದೆ. ಸ್ವಂತ ತಮ್ಮನನ್ನೇ ಕೊಲೆ ಮಾಡಿ ಜೈಲಿನಿಂದ ಬೇಲ್ ಮೇಲೆ ಹೊರಗಡೆ ಬಂದಿದ್ದವರನ್ನ ಎರಡನೇ ತಮ್ಮ ಜೊತೆಯಾಗಿ ಸಂಬಂಧಿಯೊಬ್ಬರು ಸೇರಿ ಶಿವಮೊಗ್ಗದ ಸಾಗರ್ ಹೈವೇನಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. 1.5 ವರ್ಷದ ಹಿಂದಿನ ತಮ್ಮನ ಕೊಲೆಗೆ ಪ್ರತೀಕಾರ ತೀರಿಸಿಕೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರ ಸಮೀಪದಲ್ಲಿ ಓರ್ವ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿ ಆರೋಪಿಗಳು ಎಸ್ಕೇಪ್ ಆಗಿದ್ರು. ಹೆದ್ದಾರಿ ಪಕ್ಕದಲ್ಲಿ ಕೊಲೆ ನೋಡಿದ ಜನರು ಗಾಬರಿಯಾಗಿದ್ರು. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಆನಂದಪುರ ಮತ್ತು ಸಾಗರ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಕೊಲೆಯಾಗಿದ್ದವರು ಸೊರಬ ತಾಲೂಕಿನ ಉಡಿನೀರು ಗ್ರಾಮದ ರಫೀಕ್ ಎನ್ನುವುದು ಪೊಲೀಸರ ತನಿಖೆಯ ವೇಳೆ ತಿಳಿದು ಬಂದಿದೆ. 1.5 ವರ್ಷದ ಹಿಂದೆ ರಫೀಕ್ ತನ್ನ ಸ್ವಂತ ತಮ್ಮ ಸಲೀಂನನ್ನ ಕೊಲೆ ಮಾಡಿದ್ನು. ಈ ಪ್ರಕರಣದಲ್ಲಿ ಜೈಲು ಸೇರಿದ್ದ. ಕೆಲವು ತಿಂಗಳ ಹಿಂದೆ ಬೇಲ್ ಮೇಲೆ ರಫೀಕ್ ಹೊರಗಡೆ ಬಂದಿದ್ನು. ಸಲೀಂ ಕೊಲೆ ಪ್ರಕರಣದಲ್ಲಿ ರಫೀಕ್ ತಮ್ಮ ಹಾಗೂ ಕೊಲೆಯಾದ ಸಲೀಂನ ಅಣ್ಣ ಇನಾಯತ್ ದೂರುದಾರನಾಗಿದ್ರು. ತಮ್ಮ ಕೊಲೆಯ ಪ್ರಕರಣದಲ್ಲಿ ಸಾಕ್ಷಿ ಹೇಳದಂತೆ ತಮ್ಮನಿಗೆ ಜೀವ ಬೆದರಿಕೆ ಹಾಕಿದ್ರು. ಇದಕ್ಕೆ ನಾವೇ ನಿನ್ನೆ ಜೀವ ತೆಗೆಯುತ್ತೇವೆ, ಇದಕ್ಕಾಗಿ ಮೊದಲೇ ಇನಾಯತ್ ಎಲ್ಲ ಪ್ಲಾನ್ ಮಾಡಿಕೊಂಡೇ ಬಂದಿದ್ದನು. ಪ್ಲಾನ್ ನಂತರ ರಫೀಕ್ನನ್ನು ನಂಬಿಸಿ ಶಿವಮೊಗ್ಗಕ್ಕೆ ಶಾಪಿಂಗ್ ನೆಪದಲ್ಲಿ ಕರೆತಂದರು. ಊರಿಗೆ ವಾಪಸ್ ಹೋಗುವಾಗ ತಮ್ಮ ಸಲೀಂ ಕೊಲೆ ಪ್ರಕರಣದ ಸೇಡಿಗಾಗಿ ಅಣ್ಣ ರಫೀಕ್ನನ್ನ ತಮ್ಮ ಇನಾಯತ್ ಮತ್ತು ಅಕ್ಕನ ಮಗ ಸಮೀರ್ ಇಬ್ಬರು ಸೇರಿ ಕೊಲೆ ಮಾಡಿದ್ದಾರೆ. ಮಗನ ಸಾವಿನ ಸುದ್ದಿ ತಿಳಿದ ತಂದೆ ಕಂಗಾಲಾಗಿದ್ರು. 1.5 ವರ್ಷದ ಹಿಂದೆ ಕಿರಿಯ ಮಗ ಸಲೀಂ ಕೊಲೆಯಾಗಿತ್ತು. ಅಣ್ಣ ರಫೀಕ್ ಕೊಲೆ ಮಾಡಿ ಬೇಲ್ ಮೇಲೆ ಬಂದ ಬಳಿಕ ಎಲ್ಲವೂ ಸರಿಯಾಗಿತ್ತು. ಆದರೆ ಆಸ್ತಿಯಾಗಿ ರಫೀಕ್ ತಮ್ಮ ಇನಾಯತ್ ಮತ್ತು ಮಗಳ ಮಗ ಸಮೀರ್ ಸೇರಿ ನಿನ್ನೆ ದೊಡ್ಡ ಮಗ ರಫೀಕ್ನನ್ನ ಹತ್ಯೆ ಮಾಡಿದ್ದಾರೆ. ಇವರಿಗೆ ತಕ್ಕ ಶಿಕ್ಷೆ ಆಗಬೇಕೆಂದು ಮೃತನ ತಂದೆ ಮೊಹಮ್ಮದ್ ಗೌಸ್ ಆಕ್ರೋಶ ಹೊರಹಾಕಿದ್ದಾರೆ. ಕಮ್ಮಿ ಮಾಡಬಾರ್ದು, ಅನ್ನ ನಮ್ಮ ಸತ್ಯ ಆಗಿರ್ಬೇಕಂದ್ರೆ ಇಂಥ ಸುಖ ಮಾಡಿದ್ದಾರೆ ನೋಡಿಲ್ಲ ಸರ್. ನಾವು ಎಲ್ಲ ನಿಮ್ಮ ಮಕ್ಕಳೆಲ್ಲ ಹಿಂಗ್ ಮಾಡ್ತಾರ, ಹಿಂಗ್ ಬಿಡಂಗಿಲ್ಲ ಸರ್. ಅವ್ರಿಗೆ 4 ಮಂದಿಗೂ ಬಿಡ್ಬೇಡ್ರಿ. ಶಾಪ ಪರಮಾತ್ಮ ನೋಡ್ತಾರೆ. ಬಿಡು, ಪ್ರಶ್ನೆ ಇಲ್ಲ ಬಿಡಿ. ನೀವು ಬಿಡೋದ್ರ ಬಿಡುದಿಲ್ಲ. ಪೊಲೀಸ್ ಇಲಾಖೆ ಪರಮಾತ್ಮ ಅವ್ರು ಬೇರೆಯವ್ರು ನೋಡ್ರಿ ಚೆನ್ನಾಗಿದ್ದಾರೆ. ಅವರೆಲ್ಲ ಹೆಣ್ಮಕ್ಳು ಎಲ್ಲರೂ ಒಬ್ರು ಬಿಡ್ಲಿಲ್ಲ. ಹೌದಾ? ಎಷ್ಟು ಮಂದಿ ಇರ್ಬೋದು ನೋಡ್ರಿ ಅವರು. ಈಗ ನೀವೇ ಬಿಡಿ ಅಂದಿರಿದ್ರು ನಾವು ಬಿಡುದಿಲ್ಲ. ಕೊಲೆನೇ ಅದು ಸಾರ್ವಜನಿಕವಾಗಿ ಹೊಡೆದ್ರೆ ಪೊಲೀಸ್ ಇಲಾಖೆ ಬಿಡೋದಕ್ಕಾಗೋದಿಲ್ಲ. ಅದು ಬಿಡಬಾರ್ದು. ಪಬ್ಲಿಕ್ ಜನ ಹೆಚ್ಚಾಗ್ತಾರೆ. ಜನ ನಿನ್ನೆ ಹೆದರೋಗ್ಬಿಟ್ಟಿದ್ದಾರೆ. ಈ ರೀತಿ ಹೆಂಗ್ ಹೊಡ್ದಾರ ನೋಡ್ರಿ ಮಕ್ಕಳು. ನಾನೆಲ್ಲ ಊರಿಗೆ ಹೋಗಿದ್ದೆ, ಬೆಳಿಗ್ಗೆ ಬಂದೆ. ಅದು ಕಮ್ಮಿ ಮಾಡ್ಬಾರ್ದು ಸರ್. ಕೈ ಮಾಡಿದೀವಿ ಮರ್ಡರ್ ಕೇಸು. ಅವ್ರು 4 ಮಂದಿ ಹೇಳಿಕೊಟ್ಟೆ ನಾನು. 4 ಮಂದಿ ಅದೇಳಿ ಸರ್. ಭಾರಿ ಅಕ್ಕಿ ನಮ್ಮ ಪೂರ ಮಾಡಿಸಿದ್ದಕ್ಕೆ ಅಕ್ಕೆ ಮಾಡಿದ್ದು ನನ್ನ ಮಗಕ್ಕೆ. ಅದೇ ಅವ್ರ ಮಗನ ಅಲ್ವಾ? ಅವನ ಮಗನ ಅವನೇ ಕುತ್ತಿ ಹಾಕಿದವನು. ಹಾ, ಹಿಂಗೆ ದಾರ ಹಾಕಿ ಕಾರ್ ಎಲ್ಲಿ ನಂದು? ಕಾರ್ ನಂದ ಸರ್. ಕಾರ್ ಅವ್ರು ಹೇಳ್ತಾರೆ ಮನುಷ್ಯನ ಜನ್ಮಕ್ಕೆ ಇಷ್ಟೊಂದು ಕಷ್ಟ ಆಗ್ಬಾರ್ದು ಸರ್. ನಾವು ಎಲ್ಲ ಜಬರ್ದಸ್ತಿಂದ ನಾವು ಧರ್ಮ ಶುಕ್ರವಾರ ಬಿಡ್ತಿದ್ದಿಲ್ಲ, ಇವತ್ತು ಹೋಗಿಲ್ಲ. ಅವ್ರು ಹೇಳಿರಲಿಲ್ಲ ಮಾಡೋದು. ಕರೆಕ್ಟ್ ಮಾಡ್ಬೋದು ಸರ್. ಕರೆಕ್ಟ್ ಮಾಡಕ್ಕೆ 100% ಮಾಡ್ತೀವಿ. ಹಾಂ ಸರ್. ನಮ್ಮ ಸರಿಯಾಗಿ ನೀವು ಕೋರ್ಟಲ್ಲಿ ಸಾಕ್ಷಿ ಹೇಳಬೇಕು. ಹಾಂ ಸರ್, ಹೇಳ್ತೇನೆ ಸರ್. ಮೇನ್ ನಿಮ್ಗೆ ಕೆಲಸ ಇರೋದು ಕೋರ್ಟ್. ನಾ ಮಾಡ್ತೀನಿ ಸರ್. ಇವತ್ತಲ್ಲ ನಾಳೆ ನ್ಯಾಯಾಲಯದಲ್ಲಿ ಬಂದವಾಗ ಹೇಳ್ತೇನೆ ಸರ್. ಮಗ ಅದು ಇದು ಅನ್ನೋದಲ್ಲ, ಕೊಲೆನೇ. ಹೌದು ಸರ್. ಸಾರ್ವಜನಿಕವಾಗಿ ಆಗಿದೆ. ಹಾಗೆ ಸರ್. ಯಾವುದೇ ಕಂಡೀಷನ್ಗೂ ಪಬ್ಲಿಕ್ ದಲ್ಲಿ ಕೊಲೆ ಮಾಡೋದ್ರಿಂದ ಮಗ